ದಿನಾಚರಣೆ ಅಂಗವಾಗಿ ನಿನ್ನೆ ಕಾಂಗ್ರೆಸ್ನವರು ಪಟ್ಟಿ ಬಿಡುಗಡೆ ಮಾಡಿದರೆ ಶಿವಮೊಗ್ಗದಲ್ಲಿ ಗೀತಾ ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಒಂದು ಚರ್ಚೆಯಲ್ಲಿತ್ತು. ಒಂದು ವಿಶೇಷವಾಗಿ ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬಹುದು ನಮ್ಮ ಸ್ಟ್ರೆಂತ್ ಏನು ಅಂತ ನಮ್ಮ ಕಾರ್ಯಕರ್ತರು. ನಮ್ಮ ಸ್ಟ್ರೆಂತ್ ಅಂದ್ರೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರ ಒಂದು ರಾಷ್ಟ್ರೀಯತೆ ವಿಚಾರವನ್ನು ಇಟ್ಕೊಂಡು ಇವತ್ತು ವಿಶ್ವಗುರುವಾಗಿ ಏನು ಭಾರತ ಬೆಳೀತಾ ಇದೆ, ಈ ಎಲ್ಲ ವಿಚಾರಗಳನ್ನ ಮತ್ತೆ ವಿಶೇಷವಾಗಿ ಮಹಿಳೆಯರಿಗೆ, ಬಡವರಿಗೆ, ಯುವಕರಿಗೆ, ರೈತರಿಗೆ ಏನೇನು ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ಎಲ್ಲ ವಿಚಾರಗಳನ್ನ, ನಮ್ಮ ಅಭಿವೃದ್ಧಿ ವಿಚಾರಗಳನ್ನ ಜನರ ಮುಂದೆ ತಲುಪಿಸುವಂತ ಮುಖಾಂತರ ಈ ಬಾರಿ ಮತ್ತೊಮ್ಮೆ ಹೆಚ್ಚಿನ ಒಂದು ಅಂತರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ಸೆಳೆಯುವಂತ ದಿಕ್ಕಿನಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಶ್ರಮವನ್ನ ಹಾಕ್ತೀವಿ. ನಾನು ಕೂಡ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ದೀನಿ. ಮೊನ್ನೆ ಒಂದು ಹಂತದ ಒಂದು ಚರ್ಚೆ ಆಗಿದೆ, ಮತ್ತೆ ನಾಳೆ ನಾಡಿದ್ದು ಚರ್ಚೆಗಳು ನಿನ್ನೆ 2-3 ದಿನದಲ್ಲಿ ಎಲ್ಲದು ಅಧಿಕೃತವಾಗಿ ಘೋಷಣೆ ಆಗ್ಬೋದು ಅಂತ ನನಗೂ ಕೂಡ ನಿರೀಕ್ಷೆ ಇದೆ. ಯಾವುದು ಇಸ್ ಟೂ ಅರ್ಲಿ, ಯಾವುದೇ ಊಹಾಪೋಹ ಪ್ರಶ್ನೆಗಳಾಗುತ್ತೆ. ತುಂಬಾ ಬೇಗ ಇದಕ್ಕೆ ಎಲ್ಲದೂ ಕೂಡ ಸಹಜವಾಗಿ ಗೆಲ್ಲಬೇಕು. ಮೋದಿಜಿಯವರ ಗುರಿ ಇದೆ, ಈ ಬಾರಿ NDA 400+ ಆಗಬೇಕು. ಬಿಜೆಪಿ ಎಸ್ಪೆಷಲಿ 375ಗಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅಂತ ಅಪೇಕ್ಷೆ ಇದೆ. ಹಾಗಾಗಿ ಕಾರ್ಯಕರ್ತ ಮತ್ತೆ ಗೆಲುವು ಎರಡನ್ನು ಇಟ್ಕೊಂಡು ಹೋಮ್ವರ್ಕ್ ಅನ್ನ ಮಾಡ್ತಾರೆ. ಮತ್ತೆ ಸಹಜವಾಗಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೂಡ ಸರ್ವೆ ಮಾಡುವಂತ ಎಲ್ಲ ಪ್ರಯತ್ನಗಳು ಆಗ್ತಾ ಇದೆ. ನೋಡ ಬರುವಂತದಲ್ಲಿ ಏನೇನು. ಯಾಕೆಂದ್ರೆ ಶಿವಮೊಗ್ಗದಲ್ಲಿ ಸ್ಟ್ರೈಟ್ ಫೈಟ್ ಆಗುತ್ತೆ ಈ ಸರಿ, ಹೇಗೆ ಸ್ಪೀಕರ್ ಸೀರ ಅಂತ. ಶಿವಮೊಗ್ಗದಲ್ಲಿ ನಡೆದಂತ ಎಲ್ಲ ಚುನಾವಣೆ ಕೂಡ ಸ್ಟ್ರೈಟ್ ಫೈಟ್. ಒಂದು ಗೌರವಾನ್ವಿತ ಬಂಗಾರಪ್ಪನವರು ನಿಂತ್ಕೊಂಡಾಗೂ ಕೂಡ ನೇರ ಸ್ಪರ್ಧೆ ನಡೀತು. ಅದಾದ್ಮೇಲೆ ಗೌರವಾನ್ವಿತ ಯಡಿಯೂರಪ್ಪ ಸಾಹೇಬರು ಸ್ಪರ್ಧೆ ಮಾಡಿದಾಗ ಟ್ರಯಾಂಗಲ್ ಫೈಟ್ ಆಯಿತು. ಅದಾದ್ಮೇಲೆ ಮತ್ತೆ ನಡೆದಂತ ಉಪಚುನಾವಣೆ ಇರ್ಬೋದು, ಮತ್ತೆ 2019 ನಡೆದಂತ ಚುನಾವಣೆ ಇರ್ಬೋದು, ಇದೆಲ್ಲದೂ ಕೂಡ ನೇರ ಸ್ಪರ್ಧೆ. ಮತ್ತೆ ರಾಜ್ಯದ ಸರ್ಕಾರ ಇಲ್ಲದಂತ ಸಂದರ್ಭದಲ್ಲಿ ಆ ಒಂದು ಸವಾಲನ್ನ ಎದುರಿಸುವಂತ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡಿದ್ರು. ಹಾಗೆ ಸಹಜವಾಗಿ ಈ ಬಾರಿನೂ ಕೂಡ ಆ ಒಂದು ಸವಾಲು ಇದ್ದೇ ಇರುತ್ತೆ. ಆದ್ರೆ ವಿಶ್ವಾಸ, ಒಳ್ಳೆ ವಾತಾವರಣ ಇದೆ. ಆ ವಾತಾವರಣವನ್ನ ಒಂದು ಓಟಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಎಲ್ಲರೂ ಸೇರಿ ಒಟ್ಟಾಗಿ ಗಮನ ಕೊಟ್ಟು ಮೋದಿಜಿಯವರು ಕೊಟ್ಟಂತ ಕಾರ್ಯಕ್ರಮಗಳನ್ನ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ನಮ್ಮ ಜಿಲ್ಲೆಗೆ ಕೊಟ್ಟಂತ ಕೊಡುಗೆಗಳೇನಿದೆ, ನೀರಾವರಿ ಯೋಜನೆಗಳು ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗಳು ಇರ್ಬೋದು, ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಮತ್ತು ವೈಯಕ್ತಿಕವಾಗಿ ಅನೇಕ ಯೋಜನೆಗಳು ಇವತ್ತು ಪ್ರತಿ ಮನ್ಮನೆಗೂ ಕೂಡ ತಲುಪಿದೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆ ಮಾಡ್ತೀವಿ. 100% ಜನರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ ಮೋದಿಜಿಯವರಿಗೆ ಶಿವಮೊಗ್ಗ ಕ್ಷೇತ್ರದ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರನೂ ಕೂಡ ಸೇರ್ಕೊಂಡು ಕೊಡುಗೆಯಾಗಿ ನಾವು ಕೊಡುವಂತ ದಿಕ್ಕನ್ನ ನಾವು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.